ಫ್ರೆಂಡ್ಸ್, ಇವತ್ತು ಎಣ್ಣೆ ಸೊಪ್ಪು ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತು ಅದಕ್ಕೆ ಸೊಪ್ಪೆಲ್ಲ ಕುಕ್ಕರ್ಗೆ ಹಾಕೊಂಡಿದ್ದೀವಿ. ಇಷ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ, ಹಸಿಮೆಣಸಿನ್ಕಾಯಿ. ಈಗ 2 ಕೂಗಿಸ್ಕೊಬೇಕು. ನೀರು ಹಾಕ್ತಾಯಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಬೇಕು. ಹಾಗೆ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೋಬೇಕು. ಈಗ 2 ಕೂಗಿಸ್ಕೊಬೇಕು. ಸೊಪ್ಪು ಬೆಂದಿದೆ. ಮೇಲೆ ಮೆಣಸಿನ್ಕಾಯಿ ಹಾಕಿದ್ವಲ್ಲ, ಹಸಿಮೆಣಸಿನ್ಕಾಯಿ, ಅವು ಸೈಡ್ಗೆ ಎತ್ತಿಕೊಬೇಕು. ಈಗ ಮೆಣಸಿನ್ಕಾಯಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಸೊಪ್ಪು ನೀರು ಬಸ್ಕೋಬೇಕು. ನೀರು ಬೇರೆ ಸೊಪ್ಪು ಬೇರೆ ಮಾಡ್ಕೋಬೇಕು. ಈಗ ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿದ್ದೀನಿ, ಹುರ್ಕೊಂಡಿದ್ದೀನಿ. ಜೀರಿಗೆ ಕಾಳು ಮೆಣಸು. ಈಗ ಸೊಪ್ಪಿಗೆ ಸೇರ್ಸೋಕ್ಕೆ ಸ್ವಲ್ಪ ಹುಳ್ಳಿಕಾಳು ಹಾಕ್ತಾಯಿದ್ದೀನಿ. ಹುಳ್ಳಿಕಾಳು ಹುರ್ಕೋಬೇಕು. ಹುರ್ಕೊಂಡಿದ್ದೀವಿ ಸೊಪ್ಪಿಗೆ ಹಾಕೋಕ್ಕೆ. ಈಗ ಖಾರಕ್ಕೆ ರುಬ್ಕೋಬೇಕು. ಖಾರಕ್ಕೆ ಬೇಕಾಗಿರೋದು ಜೀರಿಗೆ, ಬೆಳ್ಳುಳ್ಳಿ, ಈಗ ಸ್ವಲ್ಪ ಕೊಬ್ಬರಿ, ಈಗ ಬೇಯಿಸಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಖಾರ ರುಬ್ಕೊಂಡಿದ್ದೀನಿ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಮೊಸರು ತೊಗೊಂಡಿದ್ದೀನಿ. ಈಗ ಮೊಸರಿಗೆ ಸೊಪ್ಪು ನೀಟಾಗಿ ಆರಿಸ್ಬಿಟ್ಟು ಹಾಕಬೇಕು. ಮೊಸರೊಳಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5 ನಿಮಿಷ. ಸೊಪ್ಪು ನೆನ್ಕೊಂಡಿದೆ, ಇದೆಲ್ಲ ಹಿಂಡ್ಕೊಬಿಟ್ಟು ತೊಗೊಬೇಕು. ಮೊಸರಲ್ಲಿ ಸೊಪ್ಪೆಲ್ಲ ಸೈಡಿಗೆ ತೆಗೆದಿಟ್ಟಿದ್ದೀನಿ. ಈ ಸಾಂಬಾರಿಗೆ ರುಬ್ಕೊಂಡಿರೋ ಖಾರ ಮಿಕ್ಸ್ ಮಾಡ್ಕೊಬೇಕು ಮೊಸರೊಳಗೆ. ಈಗ ಸೊಪ್ಪಲ್ಲಿ ತೆಗ್ದಿರೋ ನೀರು ಇದರೊಳಗೆ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದರೊಳಗೆ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಲೇ ಮುಂಚೆ ಹಾಕಿದ್ದೆ ಸೊಪ್ಪಿಗೆ, ಆದರೆ ಈಗ ಒಂಚೂರು ಖಾರಕ್ಕೆ ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟೇ ಹಾಕ್ಕೊಳ್ಳಿ. ಈಗ ಸಾಂಬಾರು ರೆಡಿಯಾಗಿದೆ. ಈಗ ಸೊಪ್ಪು ಸೈಡ್ಗೆ ಇಟ್ಟಿದ್ವಲ್ವ, ಇದು ಮೊಸರಲ್ಲಿ ತೆಗೆದು ಅದನ್ನು ಹುಳ್ಳಿಕಾಳು ಹಾಕಿ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನು ಒಗ್ಗರಣೆ. ಎಣ್ಣೆ ಸೊಪ್ಪು ಮೊಸರು ಸಾಂಬಾರು ರೆಡಿಯಾಗಿದೆ. ಸೊಪ್ಪು ಸಾಂಬಾರು ಟೇಸ್ಟಿಯಾಗಿದೆ. ನೀವು ಒಂದು ಟೈಮ್ ಮಾಡ್ಕೊಳ್ಳಿ, ತಿನ್ನಿ, ಹೆಲ್ದಿಯಾಗಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.